ಕಾಂತರಾಜು ನಾವೇ ಮಾಡಿದ್ದು ಅಂತ ನಿನ್ನೆನೂ ಹೇಳಿದ್ದೀನಿ, ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಎರಡನೇ ಸಲ ಭಾಳ ವಿರೋಧ ಬಂದು ಎರಡನೇ ಸಲ ಯಾಕ್ರಿ ಕೊಡ್ತೀರಿ ನೀವು ಅಂತ ನಮ್ಮಲ್ಲೇ ಪಾರ್ಟಿಯಲ್ಲಿ ಹೇಳಿದ್ರು. ಇಲ್ಲ ಸುಮ್ಮನೆ ಅದು ಮತ್ತೆ ಎಲ್ಲ ಒಕ್ಕಲಿಗರು ಜಾಸ್ತಿ ಆದವು, ರೆಡ್ಡಿಗಳು ಜಾಸ್ತಿ ಆದವು ಅಂತೇಳಿ ಅಪವಾದ ಮಾಡ್ತಾರೆ. ಆವಾಗ ಆ ವೆಂಕಟರೆಡ್ಡಿನೂ ಆಸ್ಪಿರೆಂಟ್, ಅದಕ್ಕೆ ಬೇಡ ಅಂತ ಹೇಳಿ ನಾನೇ ಯೋಚನೆ ಮಾಡಿ ಬೇಡ ಅಂತೇಳಿ ಒಪ್ಪಿಸಿ ಮಾಡಿದ್ವಿ. ಆಮೇಲೆ ಆತ ಅವಕಾಶವಾದ ಯಾವ ಟೈಮಲ್ಲಿ ಎಲ್ಲಿ ಹಿಂದೆ ಜಾಲಪ್ಪನವ್ರ ಹತ್ರ ಮಂಜುಗೆ ಗೊತ್ತಿದೆ, ಜಾಲಪ್ಪನವ್ರ ಹತ್ರ ಇದ್ದಾಗ ಅವ್ರು ಯಾವ ರೀತಿ ಎಲ್ಲಿ ನಡ್ಕೊಳ್ತಿದ್ರು ಎಲ್ರಿಗೂ ಗೊತ್ತಿದೆ. ಮತ್ತು ಜಾಲಪ್ಪನ ಸ್ವಲ್ಪ ಇದಾದಮೇಲೆ ಬಿಟ್ಬಿಟ್ಟು ನಮ್ಮ ಜೊತೆ ನಮ್ಮ ಹತ್ರ ಏನೇನು ಬೆನಿಫಿಟ್ ತಗೋಬೇಕು ಎಲ್ಲ ತಗೋಬೇಕು. ಅದಾದಮೇಲೆ ಈಗ ಮತ್ತೆ ಈ ಒಂದು ಪರಿಸ್ಥಿತಿ ಗೊತ್ತಿದೆ. ಇವರೆಲ್ಲ ಅವಕಾಶವಾದಿಗಳು. ಮತ್ತು ಇಲ್ಲಿ ನಂದೇನಪ್ಪ ಅಂದರೆ ಡೈರಿನ ಇಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಯಾವುದು ಕೂಡ ಇಲ್ಲಿರತಕ್ಕಂಥ ಸಂಸ್ಥೆಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಮಾಡಲಿಲ್ಲ. ಚಿಲಿಂಗ್ ಸೆಂಟರ್ ಇದೆ, ಹಿಂದೆ ಚಂದ್ರವ್ರ ಕಾಲದಲ್ಲಾಗಿ ಇಡೀ ತಾಲೂಕಿನ ಹಾಲು ಇಲ್ಲೇ ತಗೊಂಡ್ಬರ್ತಾಯಿದ್ರು. ಇಲ್ಲಿ ಶೀತಲೀಕರಣ ಮಾಡಿ ಕೋಲಾರ ಹೋಗ್ತಾ ಇತ್ತು. ಇವರು ಯಾವುದೋ ಒಂದು BMC ಸ್ಕೀಮ್ ಅಂತೆ, ಅದು ಕಿಕ್ ಬ್ಯಾಕ್ ಸ್ಕೀಮ್. ಒಂದೊಂದು BMCಗೆ 5 ಲಕ್ಷ ಲಂಚ ಇವರಿಗೆ. ಈ BMCಗಳಂದರೆ ದೂರದ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಹಾಲು ಡೈರಿಗಳಲ್ಲಿ 2-3 ಸೇರಿಸಿ ಅಲ್ಲಿ ಕೂಲ್ ಮಾಡಿ ತರೋದು ಅಂತ ಇರುತ್ತೆ. ಬಟ್ ಇಲ್ಲಿ ಹತ್ತಿರದಲ್ಲಿ ಅಲ್ಕಾಪುರದಲ್ಲಿ BMC ಮಾಡಿದ್ದಾರೆ, ಬಂಸಂದ್ರದಲ್ಲಿ BMC ಮಾಡಿದ್ದಾರೆ, ಗಂಗಸಂದ್ರದಲ್ಲಿ BMC ಮಾಡಿದ್ದಾರೆ. ಈ ಥರ ಹಿರೇಬಿದ್ದೂರು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಈ ಚಿಲ್ಲಿಂಗ್ ಸೆಂಟರ್ಗೆ 2-3 ಕಿಲೋಮೀಟರ್ ದೂರದಲ್ಲಿ ರೇಡಿಯಲ್ ಡಿಸ್ಟೆನ್ಸಲ್ಲಿರೋ ಹಳ್ಳಿಗಳಲ್ಲಿ BMC ಮಾಡೋ ಅಗತ್ಯ ಏನಿತ್ತು? ಇಲ್ಲೇ ಇತ್ತಲ್ಲ, 10 ನಿಮಿಷದಲ್ಲಿ ಬಂದು ಇಲ್ಲಿರೋ ಮಿಲ್ಕ್ ಚಿಲ್ಲಿಂಗ್ ಸೆಂಟರ್ಗೆ ಹಾಕ್ಬೋದಾಗಿತ್ತು. ಈಗ ಅದು ಮುಚ್ಚೋಯ್ತು. ಕೋಟ್ಯಾಂತರ ರೂಪಾಯಿ ಆಸ್ತಿ, ಸುಮಾರು 50 ಕೋಟಿ ಆಸ್ತಿ ಅದು. ಅಲ್ಲಿ ಇದು ಮೇವು ಘಟಕ ಇದೆ. ನಾನೊಂದು ಸಲ ಮಂತ್ರಿಯಾಗಿದ್ದಾಗ ಕರೆಸಿ ಮೇವು ಘಟಕದ ಏನಾದರೂ ಮಾಡಿ ಅಂತೇಳಿ, ಅದ್ರ ಬಗ್ಗೆ ಗಮನ ಇಲ್ಲ. ನಾನೀಗಿರೋ ಅದೇ ನಂಜೇಗೌಡನಿಗೆ ನಾನು ಪತ್ರಗಳು ಬರೆದೆ, MDಗೆ ಪತ್ರ ಬರೆದೆ, ಮುಚ್ಚಾಕಿದ್ದಾರೆ ಇಷ್ಟು ಕೋಟಿ ಆಸ್ತಿ ಏನು ಮಾಡಬೇಕು ನಾವು, ಅದಕ್ಕೆ ಇನ್ನು 10 ಎಕರೆ ಗೌರ್ಮೆಂಟ್ ಕೊಡಿಸಿದೆ. ನಮ್ಮ ರೈಲ್ವೆ ಲೆವೆಲ್ ಕ್ರಾಸ್ ಕೆಳಗಡೆ ವೇದ್ಲು ಬೇಡಿದ್ರು, ಅಲ್ಲೇನೋ ಒಂದು ಘಟಕ ಮಾಡಿಸ್ಬೇಕು, ಫೀಡ್ ಪ್ಲಾಂಟ್ ಮಾಡಿಸ್ಬೇಕು ಅಂತ ಮಾಡಿದೆ. ಏನೋ ಫೀಡ್ ಪ್ಲಾಂಟ್ ಅಂತ, ಅದು ಕೂಡ ಸೇರಿಕೊಂಡು ಶೆಡ್ ಕಟ್ಬಿಟ್ರು. ಇವ್ರು ಯಾರು ಕೂಡ ಕಾಂತರಾಜು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಗಮನ ಕೊಡಲಿಲ್ಲ. ಇವ್ರದ್ದು ಏನಿದ್ರು ಅಲ್ಲಿ ರೆಕ್ರೂಟ್ಮೆಂಟಲ್ಲಿ ಏನು ಹೊಡಿಬೋದು, ಅಥವಾ ಅಲ್ಲಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಕಟ್ಟಿಗೆ ಮಾರಾಟ ಆಗ್ತಲ್ಲ ಅದರಲ್ಲೆಲ್ಲ ಕಮಿಷನ್ಗಳು ಇವರಿಗೆ. ಮತ್ತು ಮೆಷಿನರಿ ಬಿಡಿ, ಇಷ್ಟೆಲ್ಲ ದುಡ್ಡು ಕೊಳ್ಳೆ ಹೊಡೆದೋಯ್ತು. ಅಪಾಯಿಂಟ್ಮೆಂಟ್ಸಲ್ಲಿ ಯಾರಾದರೂ ಗೌರಿಬಿದೂರು ತಾಲೂಕವ್ರು ಇದ್ದಾರಾ? ಈಗ ಇಲ್ಲಿ 60 ಜನ ಕೆಲಸ ಮಾಡ್ತಾಯಿದ್ರು. ಪಾಪ ಅವರು ಬಂದು ಎಷ್ಟು ಸಲ ನಮ್ಮ ಹತ್ರ ಬಂದರು, ಸ್ವಾಮಿ ಮುಚ್ಚೋದು ಬೇಡ, ಚೆನ್ನಾಗಿದೆ, ಆ ಥರ BMC ಮಾಡೋದು ಬೇಡ ಅಂದರೆ ಕೇಳೇ ಇಲ್ಲ ಇವರು. ಅದನ್ನು ಮುಚ್ಚಬೇಕು ಅಂತ ಇವ್ರು ತೀರ್ಮಾನ ಮಾಡ್ಕೊಂಡು ಮುಚ್ಚಾಕಿದ್ದಾರೆ. ಇವ್ರದ್ದು ಏನೇನಿತ್ತೋ ನಮಗೆ ಗೊತ್ತಿಲ್ಲ. ಸೊ ಈ ರೀತಿ ಸಂಸ್ಥೆಗೆ ವಿರುದ್ಧವಾಗಿ, ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ವ್ಯಾಪಾರಸ್ಥರಿಗೆ, ಹಣ ಗಳಿಸೋರಿಗೆ, ಹಣಕ್ಕೋಸ್ಕರ ಇವರೆಲ್ಲ ಅಧಿಕಾರ ಬೇಕು ಅನ್ನೋರಿಗೆ ಮತ್ತೆ ಯಾಕೆ ಅಧಿಕಾರ ಕೊಡಿಸ್ಬೇಕು ಇವ್ರಿಗೆ ಜನ? ಇದ್ದವರು ಇನ್ನೊಂದು ಮಟ್ಟಕ್ಕೆ ಇವರು ಇನ್ನೊಂದು ಅವಕಾಶ ಕೊಟ್ಟರೆ ಇನ್ನು ಅಷ್ಟೇ ಮಾಡೋದು. ಇವರು ಪದೇ ಮಿಲ್ಕ್ ಯೂನಿಯನ್ ವಿಚಾರದಲ್ಲಿ ನಮ್ಮ ತಾಲೂಕಿಗೆ ಅನ್ಯಾಯ ಆಗಿದೆ. ನಮ್ಮ ಮಿಲ್ಕ್ ಇದು ಏನು ಚಿಲ್ಲಿಂಗ್ ಸೆಂಟ್ರು ಮುಚ್ಚೋಯ್ತು. ಮತ್ತು ನಿಮಗೆ ಗೊತ್ತು, ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬಂದು 2 ವರ್ಷದಿಂದ ರೆಕ್ರೂಟ್ಮೆಂಟ್ ಆಯಿತು. ನಮ್ಮ ಕಡೆಯವರು ಯಾರು ಕೇಳಿದ್ರು, ಇಂಟರ್ನಲ್ಲಾಗಿ ಎಲ್ಲ 30 ಲಕ್ಷ 40 ಲಕ್ಷ ನಡೀತಾ ಇತ್ತು. ಕೊನೆಗೆ 30 ಲಕ್ಷನೂ ಇಲ್ಲ, 40 ಲಕ್ಷನೂ ಇಲ್ಲ, 40-50 ಲಕ್ಷಕ್ಕೆ ಹೋಯಿತು. 175 ರೆಕ್ರೂಟ್ಮೆಂಟ್ ಮಾಡಿದ್ರು ಎಲ್ಲರೂ ಸೇರಿಕೊಂಡು. ಅದೇನೋ ಹುಂಡಿ ಥರ ಮಾಡಿದ್ರಂತಪ್ಪ. ಹುಂಡಿ ಅಂದರೆ ಏನಂದರೆ 25 ಲಕ್ಷ ಒಬ್ಬೊಂದು ಕ್ಯಾಂಡಿಡೇಟ್ಗೆ, ಇವ್ರಿಗೆ ಒಬ್ಬೊಬ್ರಿಗೆ 5-5 ಲಕ್ಷ 5 ಕ್ಯಾಂಡಿಡೇಟ್ಸ್ ಹಂಚ್ಕೊಂಡಿದ್ದಾರೆ ಡೈರೆಕ್ಟ್ರು.
ಹುಂಡಿ ಅಂತ ಮಾಡಿದ್ರು. ಹುಂಡಿ ಅಂದರೆ ಅದು ಎಲ್ರಿಗೂ ಸೇರೋದು. ಅದಕ್ಕೆ 25 ಲಕ್ಷ ಹಾಕೋದಂತೆ. ಆಮೇಲೆ ಅದ್ರ ಮೇಲೆ ಹರಾಜು ಹಾಕೋದು. ಹುಂಡಿ ಮೇಲೆ ಎಷ್ಟು ನೀವು 15, 25, 30 ಮಾಡ್ಕೊಳ್ತೀರಾ, 40 ಮಾಡ್ಕೊಳ್ತೀರಾ, 50 ಮಾಡ್ಕೊಳ್ತೀರಾ, ಹೆಚ್ಚಿನ ದುಡ್ಡು ಅವ್ರಿಗೆ ಡೈರೆಕ್ಟ್ರಿಗೆ ಅಂತ ಇದು ಎಲ್ಲ ಆಯಿತು. ದೊಡ್ಡ ಪೇಪರ್ಲೆಲ್ಲ ಬಂತು. ಆಮೇಲೆ ಲೋಕಾಯುಕ್ತವರು ಕೇಸ್ ಯಾರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಬಂದರು. ರಾತ್ರೋರಾತ್ರಿ ಎಲ್ಲ ಕೆಲವು ಡೈರೆಕ್ಟ್ರ್ ಮನೆಗಳೆಲ್ಲ ಅಟ್ಯಾಕ್ ಮಾಡಿದ್ರು, ಪ್ರಶ್ನೆ ಮಾಡಿದ್ರು, ಕ್ಯಾಶ್ ಕಲೆಕ್ಟ್ ಮಾಡಿದ್ರು. ಎಲ್ಲ ಈ ಡೈರೆಕ್ಟ್ರ್ ಮನೆಗಳೆಲ್ಲ ರಾತ್ರೋರಾತ್ರಿ ಎಲ್ಲರ ಮನೆಗಳಿಗೂ, ಇನ್ಕ್ಲೂಡಿಂಗ್ ಕಾಂತರಾಜ್, ಇ ಡಿ ಅವರು, ಆಮೇಲೆ ಲೋಕಾಯುಕ್ತರು ಎನ್ಕ್ವೈರಿಗಳು ಮಾಡಿದ್ರು. ಏನೋ ಅದು ಒಂದು ರೀತಿ ಎಲ್ಲ ಒಂದು ಕಡೆ ಅದಕ್ಕೆ ಪಕ್ಕಕ್ಕೆ ಹಾಕ್ಬಿಟ್ರು. ಸೊ ಈ ಥರ ಅಲ್ಲಿ ಮಿಲ್ಕ್ ಯೂನಿಯನ್ ಇರೋದು ರೈತರ ಸಂರಕ್ಷಣೆಗೆ, ರೈತರ ಹಿತಾಸಕ್ತಿ ಕಾಪಾಡೋರಿಗಿಂತ ಜಾಸ್ತಿ ಎಲ್ಲಿ ದುಡ್ಡು ಹೊಡಿಬೇಕು, ಎಷ್ಟು ದುಡ್ಡು ಹೊಡಿಬೇಕು ಅನ್ನೋದೇ ಇವರ ಅಜೆಂಡಾ. ಅದಕ್ಕೆ ನಾವು ಯಾವ ಕಾರಣಕ್ಕೂ ಇಬ್ಬರು ವ್ಯಾಪಾರಸ್ಥರೇ, ಇಬ್ಬರು ದುಡ್ಡುಗಿರಾಕಿಗಳೇ, ದುಡ್ಡು ಕೊಟ್ಟು ನಾವು ಮಾಡ್ಕೊಳ್ತೀವಿ ಅಂತ ಪ್ರಯತ್ನ ಮಾಡ್ತಾರೆ. ನೋಡೋಣ, ನಾವು ಜನರ ಹತ್ರ ಹೋಗ್ತೀವಿ, ರೈತರ ಹತ್ರ ಹೋಗ್ತೀವಿ, ಹೇಳ್ತೀವಿ, ಇವ್ರು ಮಾಡಿರೋದೆಲ್ಲ ಹೇಳ್ತೀವಿ. ಯಾರಿಗೂ ಕೂಡ ಇವತ್ತು ಇವರಿಂದ ಅನುಕೂಲ ಆಗೋದಿಲ್ಲ ಮುಂದೆ ಕೂಡ. ಅದು ನಮ್ಮ ದೃಷ್ಟಿ ಇರುತ್ತೆ, ಅಥವಾ ನಮ್ಮ ಕ್ಯಾಂಪೇನಿಂಗ್ ದಾಟಿ ಹಂಗಿರುತ್ತೆ. ಮತ್ತು ಈ ಮಿಲ್ಕ್ ಯೂನಿಯನ್ ವಿಚಾರದಲ್ಲಿ ನಮ್ಮ ತಾಲೂಕು ಅನ್ಯಾಯ ಆಗಿದೆ. ನಂದು ಏನಪ್ಪ ಇದೆ ಅಂದರೆ, ದೇವ್ರ ದಯೆಯಿಂದ ನಮ್ಮಿಬ್ಬರು ಗೆಲ್ಲಬೇಕು ಅನ್ನೋ ಆಸೆ ನಮಗಿದೆ, ಪ್ರಯತ್ನ ಇದೆ. ಗೆದ್ದ ತಕ್ಷಣ ನಮ್ಮ ಚಿಲ್ಲಿಂಗ್ ಸೆಂಟ್ರನ್ನು ಅದನ್ನು ಏನೋ ಒಂದು ಪ್ಯಾಕೇಜ್ ಯೂನಿಟ್ ಮಾಡ್ತಾರೋ ಅಥವಾ ಇನ್ನೇನೋ ಯೂನಿಟ್ ಮಾಡ್ತಾರೋ ಅವ್ರ ಜವಾಬ್ದಾರಿ ಹಾಕಿ ನಾವು ಇದನ್ನು ಮತ್ತೆ ಜೀವ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ ಆಸೆ. ಅಥವಾ ಪ್ಯಾಕೇಜ್ ತರ್ತಾರೋ ಇನ್ನೊಂದು ತರ್ತೀವೋ ಏನೋ ಒಂದು ಯೂನಿಟ್ ಮಾಡಬೇಕು ಅನ್ನೋದು ನಮ್ಮ ಬಯಕೆ. ಹಾಗಾಗಿ ಈ ಚುನಾವಣೆಯನ್ನು ಭಾಳ ಗಂಭೀರವಾಗಿ ನಾವೆಲ್ಲ ಕೂಡ ನಮ್ಮ ಕಾರ್ಯಕರ್ತರು, ಮಂಜು ಸೇರಿಕೊಂಡು, ಮಂಜು ಕೂಡ ನಮ್ಮ ಜೊತೆ ಇದ್ದಾರೆ. ಸುಮಾರು ಚುನಾವಣೆಗಳಲ್ಲಿ ಸೊಸೈಟಿ ಎಲೆಕ್ಷನ್ಗಳಲ್ಲಿ ಮಾನಸಿಕವಾಗಿ ಕೂಡ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಬಹುಶಃ ನಿಮ್ಮ ಕುರಿತು ಮಾತಾಡ್ತಾರೆ. ಸೊ ಹಾಗಾಗಿ ನಾವು ರಾಜಕಾರಣ ಯಾವತ್ತೂ ಕೂಡ ಶಾಶ್ವತ ಮಿತ್ರರು, ಶಾಶ್ವತ ಸ್ನೇಹಿತರು ಅನ್ನೋ ಥರ ಇರಲ್ಲ. ಹೆಚ್ಚು ಕಡಿಮೆ ಆಗ್ತದೆ ರಾಜಕಾರಣ. ಅದಕ್ಕೆಲ್ಲ ನಾವು ಸಂದರ್ಭಕ್ಕೆ ಅನುಗುಣವಾಗಿ ಹೋಗಬೇಕಾಗುತ್ತೆ. ಯಾಕೆಂದರೆ ರಾಜಕಾರಣ ಮಾಡಬೇಕು, ಅದು ನಾವು ನಿಲ್ಸೋಕ್ಕಾಗಲ್ಲ. ಆಮೇಲೆ ನಮ್ಮ ತಾಲೂಕಲ್ಲಿರೋ ನಾವು ಮಾಡಲೇಬೇಕು. ಯಾರೋ ಹೊರಗಡೆ ಬಂದು ಇಟ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಅದಕ್ಕೆ ಸಿದ್ಧ ಇದ್ದೀವಿ, ಮಾಡ್ತೀವಿ. ಜನ ನಾವು ಗೇರಪ್ ಮಾಡ್ತೀವಿ, ಆಂದೋಲನ ಮಾಡ್ತೀವಿ.